ಕೆಆರ್ಎಸ್ನಿಂದ ತಮಿಳುನಾಡಿಗೆ ನೀರು ಹರಿಯಬಿಡುವಂತೆ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಹೊರಡಿಸಿದ ಬೆನ್ನಲ್ಲೇ ರೈತರು ರೋಷವನ್ನು ವ್ಯಕ್ತಪಡಿಸಿದ್ದಾರೆ, ಆಕ್ರೋಶವನ್ನು ಹೊರಹಾಕಿದ್ದಾರೆ. ರೈತರ ರೋಷಾಗ್ನಿ ಸ್ಫೋಟಗೊಂಡಿದೆ. ಸಿಡಬ್ಲ್ಯೂಆರ್ಸಿ ಆದೇಶ ಬೆನ್ನಲ್ಲೇ ರೈತರು ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದು ಮಂಡ್ಯ, ಮೈಸೂರಿನಲ್ಲಿ ರೈತರು ಪ್ರತಿಭಟನೆಯ ಹಾದಿಯನ್ನು ತುಳಿದಿದ್ದಾರೆ. ಕೆಆರ್ಎಸ್ ಬಳಿ ರೈತ ಸಂಘಟನೆಗಳು ತೀವ್ರ ಆಕ್ರೋಶವನ್ನು ಹೊರಹಾಕಿವೆ. ತಮಿಳುನಾಡು ಸಿಡಬ್ಲ್ಯೂಆರ್ಸಿ ವಿರುದ್ಧ ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದು ಕೆಆರ್ಎಸ್ ಬಳಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಅಲ್ಲಿ ಕೆಆರ್ಎಸ್ನಿಂದ ನೀರನ್ನ ಹರಿಬಿಡಿ ಅಂತ ಹೇಳಿರುವಂಥ ಕಾವೇರಿ ನದಿ ನೀರು ನಿಯಂತ್ರಣ ಮಂಡಳಿ ಏನಿದೆ, ಅಂದರೆ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋಗ್ಬೋದು, ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಈ ಒಂದು ಹೇಳಿಕೆ ಒಂದು ರೀತಿ ನುಂಗಲಾರದ ಬಿಸಿ ತುಪ್ಪ. ಒಂದು ಕಡೆ ರೈತ ಸಂಘಟನೆಗಳು ತೀವ್ರ ಆಕ್ರೋಶವನ್ನು ಹೊರಹಾಕಿವೆ. ಮೊದಲೇ ಜಲಾಶಯದ ಒಡಲು ಬರಿದಾಗ್ತಾ ಇದೆ. ನಮ್ಮಲ್ಲಿ ಕೃಷಿಗಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಜನ ಜಾನುವಾರುಗಳು ನೀರಿಲ್ಲದೆ ಪರದಾಟ ನಡೆಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಾಗ ಸಿಡಬ್ಲ್ಯೂಆರ್ಸಿಗೆ ಕಣ್ಣಿಲ್ವಾ? ಇದನ್ನೆಲ್ಲ ಗಮನಿಸೋದೇ ಇಲ್ವಾ ಸಿಡಬ್ಲ್ಯೂಆರ್ಸಿ? ಅಥವಾ ಪ್ರಮುಖವಾಗಿ ನಮ್ಮಲ್ಲಿರುವಂಥ ನೀರಿನ ಪ್ರಮಾಣ ಎಷ್ಟಿದೆ, ಕುಡಿಯೋದಕ್ಕೆ ಎಷ್ಟು ಬೇಕಾಗುತ್ತೆ, ಕೃಷಿ ಚಟುವಟಿಕೆಗೆ ನೀರಿಲ್ಲ ಅಂತಂದಾಗ ಸುಮಾರು 3 ಜಿಲ್ಲೆಗಳಿಗೆ ನೀರನ್ನು ಉಣಿಸ್ತಾ ಇರುವಂಥ ಕೆಆರ್ಎಸ್ ಡ್ಯಾಮ್ನ ಒಡಲು ಬರಿತಾಗ್ತಾ ಇರುವಂಥ ಸಂದರ್ಭದಲ್ಲಿ ಕೃಷಿಗಂತೂ ಬಳಕೆ ಮಾಡ್ತೀವಿ ಅನ್ನುವಂಥದ್ದು ದೂರದ ಮಾತು. ಅಟ್ಲೀಸ್ಟ್ ಜನ ಜಾನುವಾರುಗಳಿಗೆ ಕುಡಿಯೋದಕ್ಕೆ ನೀರು ಬೇಕಲ್ಲ, ಅದಕ್ಕೆ ಈಗಿರುವಂಥ ನೀರು ಸಾಕಾಗೋದಿಲ್ಲ. ಹೀಗಿರುವಾಗ ತಮಿಳುನಾಡಿಗೆ ನೀರನ್ನು ಹರಿಬಿಡಿ ಅಂತ ಹೇಳುತ್ತೆ ಸಿಡಬ್ಲ್ಯೂಆರ್ಸಿ. ಅಂತಂದರೆ ಸಿಡಬ್ಲ್ಯೂಆರ್ಸಿಗೆ ಸರಿಯಾದ ರೀತಿಯಲ್ಲಿ ಮನದಟ್ಟು ಮಾಡಿಕೊಡ್ಬೇಕಲ್ಲ ನಮ್ಮವರು, ನಮ್ಮ ಸರ್ಕಾರ ಸರಿಯಾಗಿ ಮನದಟ್ಟು ಮಾಡಿಕೊಡಬೇಕಿತ್ತು ಅನ್ನುವಂಥ ಆಕ್ರೋಶ ರೈತಾಪಿ ವರ್ಗದಿಂದ ವ್ಯಕ್ತವಾಗ್ತಾ ಇದೆ. ಈ ಸಂಬಂಧ ಪ್ರತಿಭಟನೆಯ ಹಾದಿಯನ್ನು ತುಳಿದು ಉರುಳು ಸೇವೆಯನ್ನು ಕೂಡ ಮಾಡಿ ಆ ಮೂಲಕ ಸಿಡಬ್ಲ್ಯೂಆರ್ಸಿ ಆದೇಶಕ್ಕೆ ತೀವ್ರ ಆಕ್ರೋಶವನ್ನು ಹೊರಹಾಕಲಾಗಿದೆ. ಇಲ್ಲಿ ಡ್ಯಾಮ್ನಲ್ಲಿ ನೀರಿದ್ದರೆ ತಮಿಳುನಾಡಿಗೆ ಹರಿಯಬಿಡೋದಕ್ಕೆ ನಮ್ಮ ಅಭ್ಯಂತರ ಏನೂ ಇಲ್ಲ. ಆದರೆ ಡ್ಯಾಮ್ನಲ್ಲೇ ನೀರಿಲ್ಲ, ಹೀಗಿದ್ದು ಕೂಡ ನೀರನ್ನು ಹರಿಬಿಡಿ, ಮುಂದಿನ 15 ದಿನಗಳ ಕಾಲ ಸುಮಾರು 3,000 ಕ್ಯೂಸೆಕ್ ನೀರನ್ನು ಹರಿಬಿಡಿ ಅಂತ ಹೇಳುವಂಥ ಒಂದು ನಿರ್ಧಾರವನ್ನು ಸಿಡಬ್ಲ್ಯೂಆರ್ಸಿ ತೆಗೆದುಕೊಳ್ಳುತ್ತೆ. ಅಂತಂದರೆ ಸಿಡಬ್ಲ್ಯೂಆರ್ಸಿ ಒಮ್ಮೆ ಇತ್ತ ಬಂದು ಗಮನ ಹರಿಸಲಿ, ಡ್ಯಾಮ್ನ ಪರಿಶೀಲನೆ ಮಾಡಲಿ, ಎಷ್ಟಿದೆ ನೀರು ಅಂತ. ಅದು ಬಿಟ್ಬಿಟ್ಟು ಈ ರೀತಿ ಏಕಾಏಕಿ ಆದೇಶವನ್ನು ಹೊರಡಿಸೋದು, ಅನುಮೋದನೆ ಕೊಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಆಕ್ರೋಶ ರೈತರಿಂದ ವ್ಯಕ್ತವಾಗ್ತಾ ಇದ್ದು, ಈ ವೇಳೆ ರಸ್ತೆ ತಡೆದು ರಸ್ತೆಯಲ್ಲೇ ಉರುಳು ಸೇವೆ ಮಾಡುವ ಮೂಲಕ ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರಾಘವೇಂದ್ರ ಅವರಿಂದ. ರಾಘವೇಂದ್ರ, ಕರ್ನಾಟಕದಲ್ಲೇ ನೀರಿನ ಕೊರತೆ ಇದೆ, ಅದರಲ್ಲೂ ಕೆಆರ್ಎಸ್ ಡ್ಯಾಮ್ನ ಒಡಲು ಬರಿದಾಗ್ತಾ ಇರೋದ್ರಿಂದ ಇದನ್ನೇ ನೆಚ್ಚಿಕೊಂಡಿರುವಂಥ 2-3 ಜಿಲ್ಲೆಗಳಿಗೆ ಕುಡಿಯುವಂಥ ನೀರಿಗೆ ಪರಿತಪಿಸುವಂಥ ಪರಿಸ್ಥಿತಿ. ಹೀಗಿರುವಾಗ ತಮಿಳುನಾಡಿಗೆ 15 ದಿನ ನೀರು ಹರಿಸುವಂಥದ್ದು ಅಥವಾ ನೀರು ಬಿಡಿ ಅಂತ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಹೊರಡಿಸುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಸಿಡಬ್ಲ್ಯೂಆರ್ಸಿಯ ಆದೇಶದಲ್ಲಿ ಏನಿದೆ ಅಂತ ರಾಘವೇಂದ್ರ? ವಸಂತ್, ಏನು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಏನು ವ್ಯಾಪಕವಾದಂತ ಮಳೆ ಆಗ್ಬೇಕಾಗಿತ್ತು, ಆ ಮಳೆ ಈ ಬಾರಿ ಆಗಿಲ್ಲ. ಸಾಕಷ್ಟು ನೀರಿನ ಕೊರತೆ ಆಗಿದೆ, ಮಳೆ ಆಗಿಲ್ಲ. ಜೊತೆಗೆ 4 ಜಲಾಶಯಗಳು, ಪ್ರಮುಖ ಜಲಾಶಯಗಳು, ಇದು ಕೆಆರ್ಎಸ್ ಇರ್ಬೋದು, ಕಬಿನಿ ಇರ್ಬೋದು, ಹಾರಂಗಿ, ಹೇಮಾವತಿ, ಈ 4 ಜಲಾಶಯಗಳಲ್ಲಿ ಭರ್ತಿಯಾಗಿರ್ತಕ್ಕಂಥದ್ದು ಹಾರಂಗಿ ಜಲಾಶಯ ಮಾತ್ರ. ಹಾರಂಗಿ ಜಲಾಶಯ ಬಹಳ ಚಿಕ್ಕ ಜಲಾಶಯ. ಆ ಜಲಾಶಯ ಭರ್ತಿಯಾಗಿರೋದ್ರಿಂದ ಈ ಭಾಗದ ಮಳೆ ಕೊರತೆ ಯಾವುದೇ ಕಾರಣಕ್ಕೂ ನೀಗೋದಿಲ್ಲ. ಆದ್ರೆ ಸಮಸ್ಯೆ ಏನಂತಂದ್ರೆ, ಈಗ ಕೆಆರ್ಎಸ್ ನಲ್ಲಿ ಇರ್ತಕ್ಕಂಥ ಕೇವಲ 92 ಅಡಿ ನೀರು, 92 ಅಡಿ ನೀರಲ್ಲಿ 4 TMC ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅಂತೇಳಿ ಸಿಡಬ್ಲ್ಯೂಸಿ ಆದೇಶ ಮಾಡಿದೆ. 92 ಅಡಿ ನೀರಲ್ಲಿ 4 TMC ಅವ್ರಿಗೆ ಹರಿಸೋದ್ರಿಂದ ಕೆಆರ್ಎಸ್ ನಲ್ಲಿ ಉಳಿತಕ್ಕಂಥದ್ದು ಬರೀ 85 ಅಡಿವರೆಗೂ ಕೆಳಗಡೆ ಇಳಿಬಹುದು ಅನ್ನೋದು ನಿರೀಕ್ಷೆ. ಅಂದ್ರೆ 4 TMC ಲೈವ್ ಕೆಪಾಸಿಟಿ ಇರ್ತಕ್ಕಂಥದ್ದು ಬರೀ 8 TMC ಮಾತ್ರ. ಈಗ ಒಟ್ಟು 17 TMC ನೀರಿದ್ರು ಕೂಡ ಲೈವ್ ಕೆಪಾಸಿಟಿ ಇರ್ತಕ್ಕಂಥದ್ದು 8 TMC. ಅದರಲ್ಲಿ 4 TMC ನೀರನ್ನ ತಮಿಳುನಾಡಿಗೆ ಹರಿಸಬೇಕಾಗಿದೆ. 4 TMC ಮಾತ್ರ ಉಳಿಯುತ್ತೆ. ಇನ್ನು ನಮಗೆ ಸಾಕಷ್ಟು ಪ್ರಮಾಣದ ನೀರು ಇರಬೇಕಾಗಿತ್ತು, ಆದ್ರೆ ಇಲ್ಲ. ಇಂಥ ಪರಿಸ್ಥಿತಿನಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿ ನೀರಿನ ಕೊರತೆ ಉಂಟಾಗಿರುವಂತ ಈ ಸಂದರ್ಭದಲ್ಲಿ ಸಿಡಬ್ಲ್ಯೂಸಿ ಆದೇಶ ಏನಿದೆ ಅದು ರೈತರ ಭವಿಷ್ಯದ ಮೇಲೆ ಬರೆ ಎಳೆದಂತ ಪರಿಸ್ಥಿತಿ. ಯಾಕೆಂದ್ರೆ ಈಗಾಗಲೇ ಸಾಕಷ್ಟು ಬಿತ್ತನೆ ಕಾರ್ಯಗಳಾಗಬೇಕಾಗಿತ್ತು, ನೀರನ್ನ ಹರಿಸಬೇಕಾಗಿತ್ತು. ಅದು ಎಲ್ಲಿಯೂ ಕೂಡ ನೀರನ್ನ ಹರಿಸಲಿಕ್ಕೆ ನಾಲೆಗಳಿಗೆ ನೀರು ಹರಿಸಲಿಕ್ಕೆ ಸಾಧ್ಯ ಆಗಿಲ್ಲ.
ರೈತರು ಕೇಳ್ತಾನೆ ಇರ್ತಾರೆ, ಬೇಡಿಕೆ ಇಡ್ತಾನೆ ಇದ್ದಾರೆ. ಆದ್ರೆ ಅಲ್ಪ ಸ್ವಲ್ಪ ನೀರನ್ನ ಬಿಟ್ಟು ನೀರಿನ ಜಲಾಶಯದಲ್ಲಿ ನೀರನ್ನು ಉಳಿಸೋ ಸಲುವಾಗಿ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಕುಡಿಯುವ ನೀರಿಗೆ ನೀರು ಸಿಕ್ಕಿದ್ರೆ ಸಾಕು ಅನ್ನೋ ಮಟ್ಟಿಗೆ ಇವಾಗ ಆಗಿರ್ತಕ್ಕಂಥ ಪರಿಸ್ಥಿತಿ. ಇದು ಈ CWC ಆದೇಶ ಇದೆ, ಇದು ಮೈಸೂರು ಭಾಗದಲ್ಲಿ ಈ ಮೈಸೂರು ಮಂಡ್ಯ ಇರ್ಬೋದು ಎರಡೂ ಜಿಲ್ಲೆಗಳ ಭಾಗದಲ್ಲಿ ರೈತರಿಗೆ ಸಾಕಷ್ಟು ತೊಂದರೆ ಆಗ್ತದೆ. ಹಾಗಾಗಿ ಈ ಭಾಗದಲ್ಲಿ ಒಂದು ಹೋರಾಟದ ಕಿಚ್ಚು ಆರಂಭ ಆಗುವಂತ ಎಲ್ಲ ಸಾಧ್ಯತೆಗಳು ಇದಾವೆ. ಯಾಕಂದ್ರೆ ಬಹಳ ದಿನಗಳಿಂದ ಹೇಳ್ತಾನೆ ಬರ್ತಾ ಇದ್ರು, ಏನು ಸಂಕಷ್ಟ ಸೂತ್ರವನ್ನ ಮಾಡ್ಲೇಬೇಕು ಅಂತೇಳಿ. ಸಂಕಷ್ಟ ಸೂತ್ರವನ್ನ ಇದುವರೆಗೆ ಏನು ಅಂತಿಮ ತೀರ್ಪಿನಲ್ಲಿ ಕೂಡ ಅಳವಡಿಸಿಲ್ಲ. ಹಂಗಾಗಿ ಸಂಕಷ್ಟ ಸೂತ್ರ ಇಲ್ಲದೇನೆ ಈ ರೀತಿ ಮಳೆ ಕೈಕೊಟ್ಟಂತ ಸಂದರ್ಭಗಳಲ್ಲಿ ಈ ರೀತಿಯ ಒಂದು ಆದೇಶ ಮಾಡ್ತಕ್ಕಂಥದ್ದು, ಒಂದು ರಾಜ್ಯಕ್ಕೆ ಬೆಣ್ಣೆ ಇನ್ನೊಂದು ರಾಜ್ಯಕ್ಕೆ ಸುಣ್ಣ ಅನ್ನುವ ರೀತಿಯಲ್ಲಿ CWC ಆದೇಶ ನೀಡಿರ್ತಕ್ಕಂಥದ್ದು. ಹೀಗಾಗಿ ಈ ಭಾಗದ ರೈತರು ಈ ಒಂದು ಆದೇಶವನ್ನ ಸಹಿಸೋದಿಲ್ಲ, ಎಲ್ಲರೂ ಕೂಡ ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದಾರೆ. ವಸಂತ್, ಅಲ್ಲ, ಈಗ CWRCಗೆ ಸರಿಯಾದ ರೀತಿಯಲ್ಲಿ ಒಂದಷ್ಟು ಪರಿಸ್ಥಿತಿ ವಾಸ್ತವ ಚಿತ್ರಣವನ್ನು ಮನವರಿಕೆ ಮಾಡಿಕೊಡುವಂಥ ಒಂದು ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡಬೇಕಿತ್ತು ಅಂತ ಅನಿಸುತ್ತೆ. ಆ ಪ್ರಯತ್ನಗಳಾಗಿದೆಯಾ ಅಂತ? ಇಲ್ಲ ಅಂದಿದ್ರೆ ಈ ಆದೇಶ ಹೊರಡಿಸುವಂಥ ಸಾಧ್ಯತೆ ಇತ್ತ ಅನ್ನುವಂಥದ್ದು ಒಂದು ಪ್ರಶ್ನೆ. ಮತ್ತೊಂದು ಕಡೆ ಈ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಅಂದರೆ ಸುಮಾರು 2-3 ಜಿಲ್ಲೆಗಳಿಗೆ ನೀರು ಉಣಿಸ್ತಾ ಇರುವಂಥ ಜಲಾಶಯ. ಸೊ ಅಲ್ಲಿಗೆ ನೀರನ್ನು ಹರಿಬಿಡೋದ್ರಿಂದ ಈ ಕೃಷಿ ಚಟುವಟಿಕೆದು ನಾವು ಒತ್ತಟ್ಟಿಗಿಡೋಣ, ಕುಡಿಯೋ ನೀರಿಗೂ ಕೂಡ ತತ್ವರ ಎದುರಾಗ್ಬಿಡುತ್ತಲ್ಲ ಅಂತ ರಾಘವೇಂದ್ರ. ಹೌದು ವಸಂತ್, ಏನಂದ್ರೆ ಈಗಷ್ಟೇ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಂಡ ನಂತರ ಈ ಮಳೆಯ ಪ್ರಮಾಣ ಅಭಾವ ಹೆಚ್ಚಾಗಿದ್ರಿಂದ ಸಾಕಷ್ಟು ಅಧ್ಯಯನ ಮಾಡಿದ್ದಾರೆ ಅಧಿಕಾರಿಗಳು. ಸಾಕಷ್ಟು ಅಧ್ಯಯನ ಮಾಡಿ ಎಲ್ಲ ರೀತಿಯ ವರದಿಗಳನ್ನ ತಯಾರಿಸಿ, ಯಾಕೆಂದ್ರೆ ಇದು ಒಂದು ರಾಜ್ಯದ ಸಮಸ್ಯೆ ಆಗಿರೋದ್ರಿಂದ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಸಾಧ್ಯ ಇರಲ್ಲ. ಎಲ್ಲ ವಾಸ್ತವ ಸ್ಥಿತಿಯನ್ನ ತಗೊಂಡೋಗಿ CWC ಮುಂದೆ ಇಟ್ಟರೂ ಕೂಡ CWC ನೋಡ್ತಕ್ಕಂಥದ್ದು ಕೇವಲ ತೀರ್ಪು ಮಾತ್ರನೇ. ಏನು ಕಾವೇರಿ ನ್ಯಾಯಾಧೀಕರಣದಲ್ಲಿ ಕೊಟ್ಟಿರ್ತಕ್ಕಂಥ ಏನು ತೀರ್ಪಿದೆ, ತೀರ್ಪಿನ ಅಂಕಿಅಂಶವನ್ನ ಮುಂದಿಟ್ಕೊಂಡು ಏನು ಯಾವ್ಯಾವ ಕಾಲಘಟ್ಟದಲ್ಲಿ ಎಷ್ಟೆಷ್ಟು ನೀರನ್ನ ಹರಿಸ್ಬೇಕು ಅಷ್ಟನ್ನು ಹರಿಸಲೇಬೇಕು ಅನ್ನುವಂತ ಒಂದು ಪಾಲಿಸಿಯನ್ನ ಮಾಡ್ಕೊಂಡಿರೋದ್ರಿಂದ ರಾಜ್ಯದ ಅಧಿಕಾರಿಗಳಾಗ್ಲಿ ಯಾರು ಕೂಡ CWC ಮುಂದೆ ಯಾವುದೇ ರೀತಿಯಾದಂತ ಕನ್ವಿನ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅವೆಲ್ಲವೂ ಕೂಡ ವಿಫಲ ಆಗ್ತವೆ. ಯಾಕೆಂದ್ರೆ ಅವ್ರಿಗೆ ತೀರ್ಪು ಮಾತ್ರವೇ ಪರಿಗಣಿಸೋದ್ರಿಂದ ಅಧಿಕಾರಿಗಳು ನೀಡುವಂತ ಅಂಕಿಅಂಶ ಪರಿಗಣನೆಗೆ ಬರಲ್ಲ. ಇನ್ನೂ ಮುಖ್ಯವಾಗಿ ಈಗಾಗಲೇ ಕಬಿನಿ ಜಲಾಶಯ ಭರ್ತಿಯಾಗಿ ಸಾಕಷ್ಟು ಪ್ರಮಾಣದ ನೀರು ತಮಿಳುನಾಡಿಗೆ ಹರಿದು ಹೋಗಿದ್ರೆ ಈ ರೀತಿಯ ಒಂದು ಸಂಕಷ್ಟ ನಮ್ಗೆ ಬರ್ತಾ ಇರಲಿಲ್ಲ. ಈಗ ಕಬಿನಿ ಜಲಾಶಯ ಕೂಡ ಭರ್ತಿಯಾಗಿಲ್ಲ, KRS ಜಲಾಶಯ ಕೂಡ ಬರೀ 92 ಅಡಿ ಇದೆ, ಗರಿಷ್ಠ ಮಟ್ಟ ಅಂತಕ್ಕಂಥ 124 ಅಡಿ. ಇನ್ನು ಹಾರಂಗಿ ಜಲಾಶಯ ಒಂದು ಭರ್ತಿಯಾಗಿದೆ, ಹೇಮಾವತಿ ಕೂಡ ಇನ್ನೂ ಭರ್ತಿಯಾಗಿಲ್ಲ. ಹೀಗಾಗಿ ಎಲ್ಲ ಒಂದು ಕಡೆ CWC ಆದೇಶ ಒಂದು ರಾಜ್ಯದ ರೈತರಿಗೆ ಒಂದು ಮರಣ ಶಾಸನ ಬರೆಯೋ ರೀತಿಯಲ್ಲಿ ಆಗ್ತಾ ಇದೆ. ಜೊತೆಗೆ ಬಹಳಷ್ಟು ಇನ್ನೂ 3 ತಿಂಗಳ ಕಾಲ ಅಂದ್ರೆ ಏನು ಹಿಂಗಾರು ಮಳೆ ಆರಂಭ ಆಗುವಂತ ಏನು ಒಂದು ಸಂದರ್ಭ ಇದೆ, ಅಲ್ಲಿಯ ತನಕ ಕುಡಿಯುವ ನೀರನ್ನ ಅಡ್ಜಸ್ಟ್ ಮಾಡ್ಲೇಬೇಕು. ಈ ಜಲಾಶಯಗಳಿಂದ ಕುಡಿಯುವ ನೀರಿಗೆ ನೀರಿನ ಪ್ರಮಾಣ ಕಡಿಮೆ ಇರೋದ್ರಿಂದ ಈ ಒಂದು CWC ಆದೇಶನೇ ಇದೆ, ಇದು ಎಲ್ಲ ಒಂದ್ ಕಡೆ ಭಾರಿ ಸಂಕಷ್ಟವನ್ನ ತಂದೊಡ್ಡುವಂತ ಸಾಧ್ಯತೆಗಳಿದಾವೆ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರಾಘವೇಂದ್ರ.